ನಮಸ್ಕಾರ. ನಾನು ಶುಭ. ಮಾವಿನಕಾಯಿ ನೀವು ಸುಲಭವಾಗಿ ಸಿಪ್ಪೆ ತೆಗಿಬೇಕಂದ್ರೆ ಇವಾಗ ಹಿಂದ್ಗಡೆ ಫೋರ್ಕ್ ಸ್ಪೂನ್ ಹಾಕ್ಬಿಟ್ಟಿದ್ದೀನಿ. ಮೇಲೆ ಸಿಪ್ಪೆನೂ ಅಷ್ಟೇ ಪೀಲರ್ ತಗೊಂಡು ಸಿಪ್ಪೆ ತೆಗೀರಿ. ಹಿಂಗೆ ತೆಗಿಯೋದ್ರಿಂದ ಏನಿಲ್ಲ, ಸಿಪ್ಪೆ ತುಂಬ ಕಮ್ಮಿ ಹೋಗುತ್ತೆ, ನೋಡ್ತಾ ಇದ್ದೀರಲ್ಲ. ಮತ್ತು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನು, ಇಲ್ಲ ಹಂಗೆ ಬೇಕಾದರೂ ಮಕ್ಕಳಿಗೆ ಇವಾಗ ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕಾಗಲ್ಲ, ಹಿಂದ್ಗಡೆ ಸ್ಪೂನ್ ಇರುತ್ತಲ್ವ, ಐಸ್ ಕ್ರೀಮ್ ಥರ ನೀಟಾಗಿ ತಿಂದುಬಿಡ್ತಾರೆ ಇಷ್ಟಪಟ್ಟು. ಈ ಥರ ಮಾಡಿಕೊಡೋದ್ರಿಂದ ನೋಡಿ ನಾನು ಫ್ಲವರ್ ಥರ ಮಾಡ್ತಾಯಿದ್ದೀನಿ. ನೀವು ಬೇರೆ ಡಿಸೈನ್ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೆ ಮಕ್ಳಿಗೆ ಕೊಟ್ಟಿದ್ದೀರಂದರೆ ಇಟ್ಕೊಂಡು ನೀಟಾಗಿ ತಿಂದುಬಿಡ್ತಾರೆ. ಮಾವಿನಕಾಯಿ ಕಟ್ ಮಾಡಬೇಕು, ಚಾಕು ಇಲ್ಲ, ಆ ಟೈಮಲ್ಲಿ ನೀವು ಈ ಟ್ರಿಕ್ಸ್ ತುಂಬಾ ಯೂಸ್ ಆಗುತ್ತೆ. ಅಂದರೆ ನಾವು ಡೈರೆಕ್ಟಾಗಿ ಹಂಗೆ ತಿಂದುಬಿಡ್ತೀವಿ, ಒಂದೊಂದು ಟೈಮ್ ಒಳಗಡೆ ಹುಳು ಇರುತ್ತೆ, ನಮ್ಗೆ ಗೊತ್ತಿರಲ್ಲ. ಮತ್ತು ಮಕ್ಕಳಿಗೆ ನಾವು ಸಿಪ್ಪೆ ತೆಗೆದೇ ಕೊಡಬೇಕು, ಅವರು ಸಿಪ್ಪೆ ಇದ್ದರೆ ತಿನ್ನಲ್ಲ. ಆ ಟೈಮಲ್ಲಿ ಚಾಕು ಇಲ್ಲ, ಎಲ್ಲೋ ಹೋಗಿದ್ದೀವಿ, ನಿಮ್ಮ ಹತ್ರ ಟೂತ್ ಪಿಕ್ ಇದ್ದರೆ ಸಾಕು. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ನೀವು ಮೊದಲು ಈ ಥರ ಕಟ್ ಮಾಡ್ಕೊಬಿಡ್ಬೇಕು. ಮತ್ತು ಮೇಲೆ ಸಿಪ್ಪೆನೂ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಸೇಮ್ ಈ ಥರನೇ ಮಾಡಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಈ ಥರ ಮಾಡಿದ್ದೀರಂತಂದರೆ ಬಾಳೆಹಣ್ಣು ಸಿಪ್ಪೆ ಎಷ್ಟು ಸುಲಭವಾಗಿ ತೆಗೆದುಬಿಟ್ಟು ನಾವು ಬಾಳೆಹಣ್ಣು ತಿಂತೀವಲ್ಲ, ಅಷ್ಟೇ ಸುಲಭವಾಗಿ ಹಣ್ಣು, ಇದು ಮಾವಿನ ಹಣ್ಣು ಕೂಡ ನೀವು ತಿನ್ಬೋದು. ನೋಡಿ ತೋರಿಸ್ತೀನಿ. ಹಿಂಗೆ ಸೇಮ್ ನಾನು ಮಾಡ್ದಂಗೆ ಮಾಡಿಬಿಟ್ಟು ಸೇಮ್ ಸಿಪ್ಪೆ ಈ ಥರ ತೆಗೆದುಬಿಟ್ಟು ಮಕ್ಕಳಿಗೆ ಕೊಟ್ಟಿದ್ದೀನಿ ಅಂದರೆ ಕೈಯಲ್ಲಿ ಇಟ್ಕೊಂಡು ನೀಟಾಗಿ ಮಾವಿನ ಹಣ್ಣು ತಿಂದುಬಿಡ್ತಾರೆ. ನೆಕ್ಸ್ಟ್ ಟಿಪ್ಸು, ಟಿ ಶರ್ಟ್ ಆಗಲಿ ಶರ್ಟ್ಸ್ ಆಗಲಿ ಫೋಲ್ಡ್ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈ ಟ್ರಿಕ್ಸು. ನೋಡಿ ಶರ್ಟ್ದು ಮೇಲೆ ಮತ್ತು ಕೆಳಗಡೆ ಬಟನ್ ಹಾಕ್ಬಿಟ್ಟು ಮೊದಲು ತಿರುಗಿಸ್ಬಿಡ್ಬೇಕು. ಮತ್ತು ಮದುವೆ ಕಾರ್ಡು ಮಧ್ಯದಲ್ಲಿ ಈ ಥರ ಇಟ್ಬಿಟ್ಟು ಮೇಲೆ ಸೇಮ್ ನಾನು ಸ್ಲೀವ್ಸ್ ಹೆಂಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇನ್ನೊಂದು ಸೈಡು ಸೇಮ್ ಫಸ್ಟ್ ಹೆಂಗೆ ಫೋಲ್ಡ್ ಮಾಡಿದ್ರು ಹಂಗೆ ಫೋಲ್ಡ್ ಮಾಡಿಬಿಟ್ಟು ಮತ್ತು ಕೆಳಗಡೆಯಿಂದ ಒಂದು ಸತಿ ಫೋಲ್ಡ್ ಮಾಡಿದ್ದೀನಿ ಅಂತಂದರೆ ನೋಡಿ ನೀಟಾಗಿ ಶರ್ಟು ಎಷ್ಟು ಬೇಗ ಫೋಲ್ಡ್ ಮಾಡಿಬಿಟ್ಟೆ. ನಮಗೆ ಟಿ ಶರ್ಟ್ಸು ಫೋಲ್ಡ್ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈ ಥರ ಮದುವೆ ಕಾರ್ಡ್ ಒಂದಿದ್ರೆ ಸಾಕು, ನೀವು ಎಷ್ಟು ಬಟ್ಟೆಗಳು ಬೇಕಾದರೂ ಫೋಲ್ಡ್ ಮಾಡ್ಬೋದು. ವೇಸ್ಟ್ದೊಂದು ಬಾಟಲ್ ತಗೊಂಡಿದ್ದೀನಿ ನೋಡಿ, ಈ ಥರ ವೇಸ್ಟ್ ಬಾಟಲ್ಲು, ಮತ್ತು ಮುಚ್ಚಲಿಕ್ಕೆ ಒಂದು ಬಟ್ಸ್ ಹಾಕ್ಕೋಬೇಕು ಹೋಲ್ ಮಾಡಿಬಿಟ್ಟು. ಒಂದು ಸ್ವಲ್ಪ ಉದ್ದದ್ದು ಕೋಲ್ ತಗೊಂಡು ದಾರದಲ್ಲಿ ಕಟ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ಟಿಬಿಟ್ಟು ಬಾಟಲ್ಗೆ ನೀರು ತುಂಬಿಸಿದ್ದೀನಿ. ಇದಕ್ಕೆ ಮುಚ್ಚಳ ಹಾಕ್ಬಿಟ್ಟು ನೀವು ಇವಾಗ ಊರುಗಳಿಗೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಾವು ಇರಲ್ಲ, ಎಲ್ಲನ ಹೋಗ್ತೀವಿ, ಗಿಡಗಳಿಗೆ ನೀರಿರಲ್ಲ, ಒಣಗೋಗುತ್ತೆ ಅಂತ ಭಯ ಇರುತ್ತೆ, ತುಳಸಿ ಗಿಡ ಎಲ್ಲ. ಆ ಟೈಮಲ್ಲಿ ಇದನ್ನು ಇಟ್ಟಿದ್ದೀರಂದರೆ ನೋಡಿ ಒಂದೊಂದು ಡ್ರಾಪೇ ಸೋರ್ತಾ ಇರುತ್ತೆ. ಟ್ರೈ ಮಾಡಿ ನೋಡಿ. ಗ್ಯಾಸ್ ಸ್ಟವ್ವು ಗಲೀಜಾದಂಗೆ ನಾವು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಜಾಸ್ತಿ ಜನ ಏನು ಮಾಡ್ತಾರೆ, ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊತಾರೆ, ಈ ಬರ್ನಲ್ ಕ್ಲೀನ್ ಮಾಡ್ಕೊಳ್ಳೋದೇ ಮರ್ತೋಗ್ತಾರೆ. ನೀವೇನು ಮಾಡಬೇಕಂದ್ರೆ ಬರ್ನಲ್ಲೆಲ್ಲ ತೆಗೆದುಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಒಂದು ಸ್ವಲ್ಪ ನಿಂಬೆಹಣ್ಣು ರಸ, ಅಂದರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ, ಇದಕ್ಕೆ ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿದ್ದೀನಿ. ನಮ್ಮ ಮನೇಲಿ ಲಿಕ್ವಿಡ್ ಇಲ್ಲ ಅನ್ನೋರು ಸರ್ಪ್ ಹಾಕ್ಕೊಳ್ಳಿ. ಮತ್ತು ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಡ್ಬೇಕು. 10 ನಿಮಿಷ ನೆಂದ ಮೇಲೆ ಹಳೇ ಬ್ರಷನ್ನು ತಗೊಂಡು ಚೆನ್ನಾಗಿ ಉಜ್ಜಬೇಕು. ಹೀಗೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನಿಲ್ಲ, ನಾವು ಸಾಂಬಾರು ಹಾಲು ಉಕ್ಸ್ಬಿಡ್ತಾ ಇರ್ತೀವಿ, ಎಲ್ಲ ರೈಸ್ ಮಾಡೋವಾಗ ಉಕ್ಕೋಗಿರುತ್ತೆ, ಎಲ್ಲ ಅದರೊಳಗಡೆ ಹೋಗಿ ಸೇರ್ಕೊಬಿಟ್ಟು ಆ ಹೋಲ್ಸ್ ಇರುತ್ತಲ್ಲ ಅದು ಕ್ಲೋಸ್ ಆಗಿಬಿಟ್ಟು ಗ್ಯಾಸ್ ಸರಿಯಾಗಿ ಉರಿತಾ ಇರಲ್ಲ. ಒಬ್ಬೊಬ್ರಿಗೆ ಗ್ಯಾಸ್ ಒಂದು ಕಡೆ ಉರಿದ್ರೆ ಒಂದು ಕಡೆ ಉರಿಯಲ್ಲ, ಸರಿಯಾಗಿ ಉರಿತಾನೆ ಇರಲ್ಲ. ಇದರಿಂದ ಏನಾಗುತ್ತೆ, ಗ್ಯಾಸ್ ವೇಸ್ಟ್ ಆಗ್ತಾ ಇರುತ್ತೆ. ನಮಗೆ ಗ್ಯಾಸ್ ವೇಸ್ಟ್ ಆಗುತ್ತಲ್ಲ, ಅದರಿಂದ ನೀವು ಈ ಥರ ಕ್ಲೀನ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದು ತೇವ ಇದ್ದಂಗೆ ಗ್ಯಾಸ್ ಸ್ಟವ್ಗೂ ಹಾಕ್ಬಾರ್ದು. ಫಸ್ಟು ಒಣಗಿರೋ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೇಕು, ಒಂದು ಸ್ವಲ್ಪ ಕೂಡ ತೇವ ಇರಬಾರ್ದು. ಮತ್ತು ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೋಬೇಕು. ನೀಟಾಗಿ ಒಣಗಿರೋ ಬಟ್ಟೆಯಲ್ಲಿ ಒರೆಸಿದ್ದಾದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ನೋಡಿ ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು 1-2 ನಿಮಿಷ ಬಿಟ್ಬಿಟ್ಟು ಇದು ನಾವು ಎಷ್ಟೇ ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ಟು ಬ್ರಷ್ ಹಾಕಿ ಉಜ್ಜಿದ್ರೂ ಏನಾಗುತ್ತೆ, ಒಂದೊಂದು ಟೈಮು ನಾವು ಹಾಲೆಲ್ಲ ಉಕ್ಸಿರೋದು ಇಲ್ಲ ಸಾಂಬಾರು ಎಲ್ಲ ಅದ್ರ ಒಳಗಡೆ ಹೋಗಿ ಸೇರ್ಕೊಂಡಿರುತ್ತಲ್ಲ, ಇದು ಕಪ್ಪಗೆ ಹೋಲ್ ಒಳಗಡೆ ಸೇರ್ಕೊಬಿಟ್ಟಿರುತ್ತೆ. ನಾವು ನೀರಲ್ಲಿ ನೆನೆಸಿದ್ರೂ ಬಂದುಬಿಡಲ್ಲ. ಇದನ್ನು ನೀವೇನು ಮಾಡಬೇಕು, ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿರ್ತೀರಲ್ಲ, 1-2 ನಿಮಿಷ ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿದ್ಮೇಲೆ ಒಂದು ಸೇಫ್ಟಿ ಪಿನ್ನು ಇಲ್ಲ ಸೂಜಿ ತಗೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹೋಲ್ಸ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಗ್ಯಾಸ್ ಕೂಡ ನಮಗೆ ಚೆನ್ನಾಗಿ ಉರಿಯುತ್ತೆ, ಇದರಿಂದ ಗ್ಯಾಸ್ ಸೇವ್ ಆಗುತ್ತೆ. ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿದ್ದೀನಿ, ಆದ್ರೂ ಕಪ್ಪಗೆ ಅದರೊಳಗಡೆಯಿಂದ ಗಲೀಜು ಬರ್ತಾಯಿದೆ. ಚೆನ್ನಾಗಿ ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿದ್ಮೇಲೆ ಎಲ್ಲನೂ ಈ ಥರ ಕ್ಲೀನ್ ಮಾಡ್ಕೊಬಿಟ್ಟು ಮತ್ತೆ ಗ್ಯಾಸ್ ಸ್ಟವ್ಗೆ ಹಾಕ್ಬಿಡಿ. ಈ ಥರ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಗ್ಯಾಸ್ ಸೇವ್ ಆಗುತ್ತೆ. ಬೇಸಿಗೆಯಲ್ಲಿ ನಾವು ಮೊಸರು ಹಾಕ್ತೀವಿ, ಆ ಲಾಸ್ಟಲ್ಲಿರೋ ಮೊಸರು ಬಿಸಾಕ್ಬಿಡ್ತೀವಲ್ಲ, ಬಿಸಾಕೋ ಬದಲು ಒಂದು ಜಗ್ಗಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇದನ್ನು ಗಿಡಗಳಿಗೆ ಹಾಕಿ. ನಮಗೆ ಬೇಸಿಗೆಯಲ್ಲಿ ಹೆಂಗೆ ನಮ್ಮ ದೇಹಕ್ಕೆ ತಂಪಾಗಬೇಕು, ಹಂಗೆ ಗಿಡಗಳಿಗೂ ಅಷ್ಟೇ ಸ್ವಲ್ಪ ಬೇಸಿಗೆಯಲ್ಲಿ ಸ್ವಲ್ಪ ಹೊತ್ತಿಗೆ ನೀರು ಹಾಕಿದ್ಮೇಲೆ ಒಣಗೋದಂಗೆ ಇರುತ್ತಲ್ಲ, ಈ ನೀರನ್ನ ಹಾಕೋದ್ರಿಂದ ಡೈಲಿ ಗಿಡಗಳು ತುಂಬ ಚೆನ್ನಾಗಿರುತ್ತೆ, ಒಣಗೋಗಲ್ಲ. ನೋಡಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಮ್ಮ ಗಿಡಗಳಿಗೆ. ನೀವು ಟ್ರೈ ಮಾಡಿ ನೋಡಿ ಈ ಬೇಸಿಗೆಯಲ್ಲಿ ಮೊಸರು ಬಿಸಾಕೋ ಬದಲು. ನೆಕ್ಸ್ಟ್ ಟಿಪ್ಸು, ನಿಮ್ಮ ಮನೇಲಿ ನೀವು ಕುಕ್ಕಿಂಗ್ ಆಯಿಲ್ ಬಳಸ್ತಾ ಇರ್ತೀರಲ್ಲ,
ಕುಕ್ಕಿಂಗ್ ಆಯಿಲು ಪ್ಯೂರ್ ಇದೆಯಾ ಇಲ್ಲ ಏನಾದರೂ ಕಲಬೆರಕೆ ಆಗಿದೆಯಾ ಅಂತ ನೀವು ಟೆಸ್ಟ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಎಸಳು ಒಂದು ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ಒಂದು ಕಡ್ಡಿಯಿಂದ ಎತ್ಕೊಂಡು ನೋಡಿ. ಇದೇನಾದರೂ ಬೆಳ್ಳುಳ್ಳಿ ವೈಟ್ ಕಲರ್ ಇಲ್ಲ ಎಲ್ಲೋ ಆಗಿದೆ ಅಂತಂದರೆ ನೀವು ಬಳಸ್ತಾ ಇರೋ ಕುಕ್ಕಿಂಗ್ ಆಯಿಲು ಕಲಬೆರಕೆ ಆಗಿದೆ, ಚೆನ್ನಾಗಿಲ್ಲ ಅಂತ ಅರ್ಥ. ನಾನು ಬಳಸ್ತಾ ಇರೋ ಆಯಿಲು ಚೆನ್ನಾಗಿದೆ ಅಂತ ನೋಡಿ, ಎಲ್ಲೋ ಬಂದಿಲ್ಲ. ಎಲ್ಲೋ ಬಂದಿದ್ದರೆ ನಂದು ಕಲಬೆರಕೆ ಆಗಿದೆ ಅಂತ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.